ಗೂಂಡಾಗಿರಿ ಮಾಡೋದು, ರೋಡಿಸಮ್ ಮಾಡೋದು, ಹೋದ ಆಳುಗಳನ್ನೆಲ್ಲ ಎದುರಿಸೋದು, ಬಡಿಯೋದು. ಈಗ ನಮ್ಮ ಸೈಟಲ್ಲಿ ಮನೆಯನ್ನು ಹೊಡೆದಾಕ್ಬಿಟ್ಟು ಕುಮಾರಿಗೊಂಡೆ ಹೊಡೆದಾಕಿದ್ದೇನೆ ಅಂತ ಕಂಪ್ಲೇಂಟ್ ಕೊಡೋದು, ಇದೆಲ್ಲ ನಡ್ಕೊಂಡು ಬರ್ತಾ ಇದೆ. ನಿಮ್ಗಿದ್ರೆ ನೀನು ಹೋಗು, ಅವ್ರದ್ದಿದ್ರೆ ಹೋಗಿ. ಕೋರ್ಟ್ ಪರ್ಮನೆಂಟ್ ಇಂಜೆಕ್ಷನ್ ಇದೆ, ಆ ಪರ್ಮನೆಂಟ್ ಇಂಜೆಕ್ಷನ್ ಇರೋ ಜಾಗಕ್ಕೆ ಹೆಂಗೆ ಹೋಗ್ತೀಯಾ? ನಿಸ್ವಾರ್ಥವಾಗಿ ಸಹಾಯ ಮಾಡಬೇಕಾದ್ದು ಪೊಲೀಸ್ನವರು ಡಾಕ್ಯುಮೆಂಟನ್ನು ವೆರಿಫೈ ಮಾಡಿ ಅವನ ಜಮೀನಾದರೆ ಅವನಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನಂದಾದ್ರೆ ನಮಗೆ ಸಹಾಯ ಮಾಡಿ ಅಂತ ನ್ಯಾಯ ಕೇಳ್ತಾ ಇದ್ದೀನಿ. ಅವನ ಹತ್ರ ಎಕ್ಸೆಪ್ಟ್ 4 acres ಈ ಡೋಂಟ್ ಹ್ಯಾವ್ ಎನಿ ಡಾಕ್ಯುಮೆಂಟ್ಸ್, ಎನಿ ಪೇಪರ್. ಅದೇನಾದ್ರು ಇದ್ದರೆ ನಾನು ಬಿಟ್ಕೊಡೋಕ್ಕೆ ವಾಲಂಟ್ರಿಯಾಗಿ ರೆಡಿಯಾಗಿದ್ದೀನಿ. ಈಗ ಕೊನೆಗೆ ಎಲ್ಲೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅಲ್ಟಿಮೇಟ್ ಆಗಿ ಇಷ್ಟೆಲ್ಲ ಹೋರಾಟ ಮಾಡಿ ನಮಗೆ ಆಸೆ ದಕ್ಕಿಲ್ಲ ಅಂದಮೇಲೆ ನಾವು ಪ್ರಾಣ ತ್ಯಾಗ ಮಾಡ್ಕೋ ಜಾಗದಲ್ಲಿ ಆಗ್ಲಾದ್ರು ನ್ಯಾಯ ಸಿಗ್ತದೆ ನೋಡ್ಮ ಅಂದ್ಬಿಟ್ಟು ಪ್ರಾಣ ತ್ಯಾಗ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡು ಮರಿಗೌಡ ಡಿ ಅಂತೇಳಿ ನಾವು ಇದೇ ಚನ್ನಪಟ್ಟಣ ತಾಲೂಕು ಆರೋಕೊಪ್ಪ ಗ್ರಾಮದ ವಾಸಿ ನಮ್ಮದು. ಈಗ ಹಾಲಿ ಬೆಂಗಳೂರಲ್ಲಿದ್ದೀನಿ. 1971ರಲ್ಲಿ ಜನರಲ್ ಕ್ಯಾಟಗರಿ ಎಲ್ಲ ಲ್ಯಾಂಡ್ ಗ್ರ್ಯಾಂಟ್ಗೆ ಅಪ್ಲೈ ಮಾಡ್ತಾಯಿದ್ರು. ನಾನು ಅರ್ಜಿ ಹಾಕಿದ್ದೆ. ಏಪ್ರಿಲ್ 1971ನಲ್ಲಿ ನನಗೆ ಕನ್ಮಂಡ್ರ ಗ್ರಾಮ ಸರ್ವೆ ನಂಬರ್ 148ರಲ್ಲಿ 9 ಎಕರೆ 36 ಗುಂಟೆ ಬೇರೆಯವ್ರ ಜೊತೆಯಲ್ಲಿ ನನಗೂ ಗ್ರ್ಯಾಂಟ್ ಆಗಿತ್ತು. 1972ನಲ್ಲಿ ಕೊಡಾಯಿತು, ದುರಸ್ತಿ ಆಗಿ ಬೌಂಡ್ರಿ ಫಿಕ್ಸ್ ಮಾಡಿ 255 ಅಂತೇಳಿ ಸರ್ವೆ ನಂಬರ್ ಕೊಟ್ಟು ಅವತ್ತಿನಿಂದ ಇಲ್ಲಿವರೆಗೂ ಪಾಣಿ ನನ್ನ ಹೆಸರೇ ಬರ್ತಾ ಇದೆ. ಎಲ್ಲ ನಾನೇ ಅನುಭವದಲ್ಲಿ ಇದ್ದೀನಿ ಜಮೀನಲ್ಲಿ. 1988ರಲ್ಲಿ ಮಾವಿನ ಸಸಿ ನೆಡೋಕ್ಕೆ ಹೋದಾಗ ಪಕ್ಕದ ವೀರಾಮು ಅನ್ನೋರಿಗೆ ಹೇಳ್ಬಿಡ್ತೀನಿ. ವೀರಾಮು ಅನ್ನೋರು ಎಕ್ಸ್ ಮಿಲಿಟ್ರಿ ಮ್ಯಾನು. ಅವರು 1974ರಲ್ಲಿ ರಿಟೈರ್ಡ್ ಆಗಿ ಆಮೇಲೆ 78-79ವರೆಗೂ ಚನ್ನಪಟ್ಟಣ ಸ್ಪನ್ ಮಿಲ್ಸಲ್ಲಿ ವಾಚ್ಮ್ಯಾನ್ ಆಗಿದ್ದರು. ಎಕ್ಸ್ ಮಿಲಿಟ್ರಿ ಕೋಟಾದಲ್ಲಿ ಅಪ್ಲೈ ಮಾಡ್ಕೊಂಡ್ಮೇಲೆ ಅವ್ರಿಗೆ 15/10/1918ನಲ್ಲಿ 4 ಎಕರೆ ಮಿಲಿಟ್ರಿ ಕೋಟಾದಲ್ಲಿ ಇದೇ ಸರ್ವೆ ನಂಬರ್ 148ಲ್ಲಿ ಗ್ರ್ಯಾಂಟ್ ಆಯಿತು. ದುರಸ್ತಾಗಿರಲಿಲ್ಲ, ಗ್ರ್ಯಾಂಟ್ ಆಗಿತ್ತು. ಆ 148 ಮೆಜರ್ಸ್ 475 acres ಗೋಮಳ. ಅದರಲ್ಲಿ ಅದು 57 ಜನ 60 ಜನಕ್ಕೆ ಆಗಿತ್ತು. ಹೀಗೆ ಇರಬೇಕಾದ್ರೆ ನಾನು ವ್ಯವಸಾಯ ಮಾಡಿಕೊಂಡು ಪ್ರತಿ ವರ್ಷ ಹೋದಾಗಲೆಲ್ಲ ಈ ವೀರಾಮ ಅನ್ನೋರು ನನ್ನ ಪಕ್ಕದಲ್ಲೇ ಇದ್ದಿದ್ದರಿಂದ ಗಲಾಟೆ ಮಾಡ್ತಾಯಿದ್ರು. ಗಲಾಟೆ ಮಾಡಿ ನ್ಯಾಯ ಪಂಚಾಯತಿಯವರು ಎಲ್ಲ ಬಗ್ತಾ ಇರಲಿಲ್ಲ. ಗಲಾಟೆ ಹೋದಾಗಲೆಲ್ಲ ಆಳುಗಳು ಕದರಿಸೋದು, ನಾನು ಎಕ್ಸ್ ಮಿಲಿಟ್ರಿ ಮ್ಯಾನ್ ಅನ್ನೋದು ಎದುರಿಸೋದು, ಗಲಾಟೆ ಮಾಡಿ ಕಳಿಸ್ತಾಯಿದ್ರು. ಆವಾಗ ಹಿರಿಯವರೆಲ್ಲ ಅಕ್ಕಪಕ್ಕದೂರವರೆಲ್ಲ ಇವನೇನು ಪಕ್ಕೆಲ್ಲ ಎಕ್ಸೈಸ್ ಮಾತಿಸ್ತಿರೋ ಮಿಲಿಟ್ರಿ ಅಂತಾನೆ, ಅವನ ಹತ್ರ ಏನೂ ಇಲ್ಲ ಡಾಕ್ಯುಮೆಂಟು. ಅವ್ನು 4 ಎಕರೆ ನಾವೇನು ಡಿನೇ ಮಾಡಲ್ಲ, ಸೂಟ್ ಫೈಲ್ ಮಾಡಿ ಅಂತ ನನಗೆ ಅಡ್ವೈಸ್ ಮಾಡಿದ್ರು. ನಾನು ಚನ್ನಪಟ್ಟಣ ಸಿವಿಲ್ ಮುನ್ಸಿಪಲ್ ಕೋರ್ಟಲ್ಲಿ ಸೂಟ್ ಫೈಲ್ ಮಾಡಿದೆ. ಸೂಟ್ ಫೈಲ್ ಮಾಡಿ ಅವ್ನು ಕಂಟೆಸ್ಟ್ ಮಾಡಿದ. ಗಂಡ ಹೆಂಡತಿ ಇಬ್ಬರನ್ನೂ ಪಾರ್ಟಿ ಮಾಡಿದರೆ ವೆಂಕಟಮ್ಮ ವೀರಾಮ್ ಅಂತ. ಸೂಟ್ ಕಂಟೆಸ್ಟ್ ಮಾಡಿ ನನ್ನ ಪರವಾಗಿ ಟೈಟ್ಲು ಪರ್ಮನೆಂಟ್ ಇಂಜೆಕ್ಷನ್ನು ಡಿಕ್ಲರೇಷನ್ ಆಫ್ ಟೈಟ್ಲು ನನ್ನ ಪರವಾಗಿ ಆಯಿತು. ಅದನ್ನು ರಾಮನಗರ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಈ ಆ ಕೇಸ್ ನಂಬರು ಡೇಟಲ್ಲಿ ತಮಗೆ ಕೊಡ್ತೀವಿ, ಎಲ್ಲ ಇದೆ. ಪ್ರತಿಯೊಂದು ಡೇಟು ಯಾವತ್ತು ಆರ್ಡರ್ ಆಯಿತು, ಏನಾಯಿತು, ಫಾರ್ಮಿ ಪ್ರತಿಯೊಂದು ಕೊಡ್ತೀವಿ. ಆ ಚನ್ನಪಟ್ಟಣ ಪರ್ಮನೆಂಟ್ ಇಂಜೆಕ್ಷನ್ ಡಿಕ್ರಿನನ್ನು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಚಾಲೆಂಜ್ ಮಾಡಿದೆ. ಕಂಟೆಸ್ಟ್ ಮಾಡಿ ಚಾಲೆಂಜ್ ಮಾಡಿ ಅದು ಚನ್ನಪಟ್ಟಣದಲ್ಲಿ ಮಾಡಿದ್ದು ಕರೆಕ್ಟ್ ಇದೆ ಅಂತೇಳಿ ಅವನ ಅಪೀಲ್ ಡಿಸ್ಮಿಸ್ ಆಯಿತು. ಡಿಸ್ಮಿಸ್ ಆದಮೇಲೆ ಹೈಕೋರ್ಟ್ಗೆ RSA 819/13 RSA ಸೆಕೆಂಡ್ ಅಪೀಲ್ ಹೋದ ಹೈಕೋರ್ಟ್ಗೆ. ಹೈಕೋರ್ಟಲ್ಲಿ ಎಲ್ಲ ಡಾಡ್ಜ್ ಮಾಡಿ ಅಡ್ಜರ್ಮೆಂಟ್ ತಗೊಂಡು 98 ಅಡ್ಜರ್ಮೆಂಟ್ 198 ಅಡ್ಜರ್ಮೆಂಟ್ ತಗೊಂಡು ಸುಧೀನ್ ರಾವ್ ಜಡ್ಜ್ ಬಂದಾಗ ಇಷ್ಟು ಡಿಲೇ ಆಗಿದೆ ಅಂತೇಳಿ 2021 23/6/21ನಲ್ಲಿ ಅವ್ರ ಅಪೀಲ್ ಡಿಸ್ಮಿಸ್ ಆಯಿತು. ಸೊ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಡಿಸ್ಮಿಸ್ ಆಯಿತು, ಹೈಕೋರ್ಟಲ್ಲಿ ಡಿಸ್ಮಿಸ್ ಆಯಿತು. ಡಿಸ್ಮಿಸ್ ಆದಮೇಲೆ ಅಲ್ಲಿಗೆ ನಿಲ್ಲಿಸಿಲ್ಲ. ಈ RSA ಜಡ್ಜ್ಮೆಂಟು ಸರಿಗಿಲ್ಲ, ರಿವ್ಯೂ ಮಾಡಿ ಅಂತೇಳಿ RP ಆಗ್ತಾರೆ. ಅದೇ ಹೈಕೋರ್ಟಲ್ಲಿ ರಿವ್ಯೂ ಪೆಟಿಷನ್ ರಿವ್ಯೂ 407/2022 ಆ ರಿವ್ಯೂ ಪೆಟಿಷನ್ ಕೂಡ ಡಿಸ್ಮಿಸ್ ಆಯಿತು. ರಿವ್ಯೂ ಪೆಟಿಷನ್ ಡಿಸ್ಮಿಸ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ SLP ಹೋದ. SLP ಹೋದಾಗ SLP ಕೂಡ ಡಿಸ್ಮಿಸ್ ಆಗಿ ನನ್ನ ಇಷ್ಟ ಆಗಿದೆ ಸ್ಟೇಜು. ಈಗ ಎಲ್ಲ ಕೋರ್ಟಲ್ಲೂ ಡಿಸ್ಮಿಸ್ ಆಗಿ ಅವನ್ನ 4 ಎಕರೆಗೆ ನಾವು ಯಾವತ್ತೂ
ಡೇ ಒನ್ನಿಂದ ಅಬ್ಜೆಕ್ಟ್ ಮಾಡಿದವರಲ್ಲ. ಈಸ್ ಹ್ಯಾವಿಂಗ್ 4 acres. ನಮ್ಮದು 72 ಬೌಂಡ್ರಿ ಫಿಕ್ಸ್, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತೇಳಿ ಬೌಂಡ್ರಿ ಫಿಕ್ಸ್ ಆಗಿದೆ 72. ಅದು ಆ್ಯಸ್ ಇಟ್ ಈಸ್ ಈಗ ಅಲ್ಲಿದೆ. ಅವನು ಈ 287 ವೆಸ್ಟರ್ನ್ ಸೈಡ್ಗೆ ಅನದರ್ 7 acres ಗೌರ್ಮೆಂಟ್ ಗೋಮಾಳ ಯಾರಿಗೂ 1 allotted ಇನ್ನೂ ಇದೆ, ಅದರಲ್ಲೂ ಅವನೇ ಇದ್ದಾನೆ. ನಂದರಲ್ಲೂ ನಾನೇ ಇದ್ದೀನಿ ಅಂತ ಹೇಳ್ಕೊಳ್ತೇನೆ, ಹೋದವ್ರಿಗೆಲ್ಲ ಗಲಾಟೆ ಮಾಡ್ತೇನೆ. ಒಟ್ಟು 21 acres ಪೊಸಿಷನ್ ಇದೆ. ಇಟ್ಸ್ ಹ್ಯಾವಿಂಗ್ ರೈಟ್ಸ್ 4 acres. 4 acres ಏನಾಗಿದೆ ಸರ್, ಕೋರ್ಟ್ಗೆ ಅವ್ರ ತಾಯಿ ಬದುಕಿದ್ದಂಗೆ 2002 ವೀರಾಮು ಡೈಡ್, 2014 ಅವ್ರ ಅಮ್ಮ ಸತ್ತೋರು, ವೆಂಕಟಮ್ಮ. ಅವ್ರು ಬದುಕಿದ್ದಂಗೆ ಈ ನನ್ನ 4 ಎಕರೆಗೆ ಈ ನನ್ನ 4 ಮಕ್ಕಳು ಹಕ್ಕುದಾರರು ಅಂತ ಟೈಟ್ಲು ಎಲ್ಲಾರ್ಸನ್ನ ಕೋರ್ಟಲ್ಲಿ ತಂದುಬಿಟ್ಟಿದ್ದಾರೆ. ಶಿವಕುಮಾರು, ಕಾಂತರಾಜು, ಸುಂದರಮ್ಮ, ಇನ್ನೊಬ್ಬ ಜಯಶ್ರೀ ಚಿತ್ರ, 4 ಜನ ಇದಕ್ಕೆ ಹಕ್ಕುದಾರರು ಅಂತ ತಂದಿದ್ದಾರೆ. ಅವ್ರ ತಾಯಿ ಸತ್ತು 13 years ಆಯಿತು. ಇಲ್ಲಿವರೆಗೆ ತಹಸೀಲ್ದಾರ್ಗೆ ಆ ಪಾಣಿನ ನಮ್ಮ ಹೆಸರು ಮಾಡಿಕೊಡಿ ಅಂತ ಅವ್ರಿಗೆ ಅಪ್ಲೈ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಅವ್ರು 4 ಜನದ ಹೆಸರು ಬರ್ತದೆ, ಇವನು ಬರಲ್ಲ, ಕಾಂತಂದು ವರ್ಷಕ್ಕೆ ಬರಲ್ಲ, ಅವನು ರೋಡಿಸಮ್ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಅವ್ರ ಖಾತಾ ಇದು ಪಾಣಿ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿಲ್ಲ, ಇಲ್ಲಿವರೆಗೂ ಅಪ್ಲೈ ಮಾಡಿಲ್ಲ. ಏನಂದರೆ ಎಲ್ಲ ಉಡಾಫೆ ಮಾಡಿಕೊಂಡು ಯಾವ ಕೋರ್ಟ್ಗೂ ಬೆಲೆ ಕೊಡ್ತೇನೆ, ಯಾವ ಇದಕ್ಕೂ ಕೊಡ್ತೇನೆ. ನಾನು ಎಷ್ಟೋ ಸಾರಿ ಪೊಲೀಸ್ಗೆ ಅಪ್ರೋಚ್ ಮಾಡಿದ್ದೀನಿ. ನಾಳೆ ಅವ್ರೇನು ಮಾಡ್ತಾರೆ, ಅವನ ಮೇಲೆ ಒಂದು FIR ಹಾಕ್ತಾರೆ, ನನ್ನ ಮೇಲೆ ಒಂದು FIR ಹಾಕ್ತಾರೆ, ಇದು ಸಿವಿಲ್ ಡಿಸ್ಪ್ಯೂಟ್ ಹೋಗ್ರಿ ಅಂತ ಎಸ್ಕೇಪ್ ಹೋಗ್ತಾರೆ. ಅದು ನಡ್ಕೊಂಡೇ ಬರ್ತಾಯಿದೆ. ಈಗ ಅಲ್ಟಿಮೇಟಾಗಿ ಯಾವ ಕೋರ್ಟಲ್ಲಿ ಎಲ್ಲ ಕೋರ್ಟಲ್ಲೂ ಡಿಸೈಡ್ ಆಗಿದೆ, ಯಾವ ಕೋರ್ಟಲ್ಲೂ ಅಂತಿಮವಾಗಿದೆ. ಕೋರ್ಟ್ ಬೆಲೆಗೆ ಆದೇಶ ಕೊಡದೇನೆ ಈಗಲೂ ಕೂಡ ಗೂಂಡಾಗಿರಿ ಮಾಡ್ತಾಯಿದ್ದಾರೆ. ಗೂಂಡಾಗಿರಿ ಮಾಡೋದು, ರೋಡಿಸಮ್ ಮಾಡೋದು, ಹೋದ ಆಳುಗಳಿಗೆಲ್ಲ ಎದುರಿಸೋದು, ಬಡಿಯೋದು. ಈಗ ನಮ್ಮ ಸೈಟಲ್ಲಿ ಮನೆಯನ್ನು ಹೊಡೆದಾಕ್ಬಿಟ್ಟು ಕುಮಾರಿಗೊಂಡೆ ಹೊಡೆದಾಕಿದ್ದೇನೆ ಅಂತ ಕಂಪ್ಲೇಂಟ್ ಕೊಡೋದು, ಇದೆಲ್ಲ ನಡ್ಕೊಳ್ತಾ ಇದೆ. ನಾವು ಪೊಲೀಸ್ನವ್ರಿಗೆ, SP-ಗೆ, VSPಗೆ ಎಲ್ಲರಿಗೂ ಅಪೀಲ್ ಮಾಡಾಯಿತು. ಈಗ ಕೊನೆಗೆ ಎಲ್ಲೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ. ಅಲ್ಟಿಮೇಟಾಗಿ ಈ 35 ವರ್ಷದಿಂದ ಆಡಿರೋ ವ್ಯಾಜ್ಯನ ಉಳಿಸ್ಕೋಬೇಕು, ಆಸ್ತಿನ ಉಳಿಸ್ಕೋಬೇಕು ಅಂತ ಅಲ್ಟಿಮೇಟಾಗಿ ತಮ್ಮನ್ನು ಕರೆದು ಈ ಮೂಲಕ ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅಂತಿಮವಾಗಿ ನಾವು ಅದೇ ಜಾಗದಲ್ಲಿ ಪ್ರಾಣ ಬಿಡೋಕ್ಕೂ ತಯಾರಾಗಿ ನಾನು ನಿಮ್ಗೆ ಈ ಇಷ್ಟು ವ್ಯವಹಾರ ಮಾಡಿ ನಾನು ನ್ಯಾಯ ನಂಬಿಸಿ ಅವ್ರು ಹೇಳ್ತಾನೆ, ಓಪನ್ ಆಗಿ ನಾನು ಎದುರುಗಡೆ ಹೇಳ್ತೇನೆ, ಯಾವನೋ ಜಡ್ಜ್ ಹೇಳ್ಬಿಟ್ಟು ಅಂದ್ಬಿಟ್ಟು ಅವ್ನಿಗೆ ಎದುರ್ಕೋಕ್ಕಾಗ್ತದೇನು ರೀ ಅಂತ ಹೇಳ್ತಾರೆ. ನಾನು ಎದುರುಗಡೆ ಹೇಳ್ತೇನೆ, ಜಡ್ಜ್ಗೆ ಗೊತ್ತಿಲ್ಲ, ಅವನೇನೋ ಬರೆದ್ಬಿಟ್ಟು ಅಂದ್ಬಿಟ್ಟು ಅದನ್ನು ಆರೋಗ್ಯ ಮಾಡೋಕ್ಕಾಗುತ್ತೆ ನಾವು ಅಂತ ಹೇಳ್ತೇನೆ. ಆ ಥರ ಇದೆ ಸರ್. ನೋಡಿ, ಅಲ್ಟಿಮೇಟಾಗಿ ಇಷ್ಟೆಲ್ಲ ಹೋರಾಟ ಮಾಡಿ ನಮಗೆ ಆಸೆ ದಕ್ಕಿಲ್ಲ ಅಂದಮೇಲೆ ನಾವು ಪ್ರಾಣ ತ್ಯಾಗ ಮಾಡ್ಕೋ ಜಾಗದಲ್ಲಿ ಆಗ್ಲಾದ್ರು ನ್ಯಾಯ ಸಿಗ್ತದೆ ನೋಡ್ಮ ಅಂದ್ಬಿಟ್ಟು ಪ್ರಾಣ ತ್ಯಾಗ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಈಗ ಯಾರು ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ತಾ ಇದ್ದಾರೆ. ನಮಗೆ ನಿಸ್ವಾರ್ಥವಾಗಿ ಸಹಾಯ ಮಾಡಬೇಕಾದ್ದು ಪೊಲೀಸ್ನವರು. ನಿನ್ನ ಡಾಕ್ಯುಮೆಂಟ್ ಕೊಡೆ ಅಂತ ಹೇಳಿದ್ರೆ ಸಾಕು, ಅವ್ನು 4 ವರ್ಷದ ಪಾಣಿ ತರಿಸಿ ನೋಡಿ. ನಂದು 72 ಪಾಣಿ ಕೊಡ್ತೀನಿ. ಡಾಕ್ಯುಮೆಂಟನ್ನು ವೆರಿಫೈ ಮಾಡಿ ಅವನದು ಜಮೀನಾದರೆ ಅವನಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನಂದಾದ್ರೆ ನಮಗೆ ಸಹಾಯ ಮಾಡಿ ಅಂತ ನ್ಯಾಯ ಕೇಳ್ತಾ ಇದ್ದೀನಿ. ಅವ್ರು ಯಾವುದೂ ಈ ಪಾಣಿನೇ ಕೇಳಲ್ಲ. ಈ ನ್ಯಾಯದ ಆದೇಶಗಳನ್ನೆಲ್ಲ ಸಂಬಂಧಪಟ್ಟಂತ ಪೊಲೀಸ್ನವರಿಗೆ ಪ್ರತಿಯೊಂದು ಕೊಟ್ಟಿದ್ದೀನಿ ಸರ್. DGPಯಿಂದ MK ದೊಡ್ಡಿ ಪೊಲೀಸ್ ಸ್ಟೇಷನಿಂದ DGPವರೆಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಏನಿಲ್ಲ, ಅವ್ರಿಗೊಂದು FIR ಹಾಕ್ತಾರೆ ನಾನು ಕೊಟ್ಟಾಗ. ದೂರು ಕೊಟ್ಟರೆ FIR ಹಾಕ್ತಾರೆ. ನಾನು ಕೇಳ್ತಾ ಇರೋದು ಕೋರ್ಟ್ ಆರ್ಡರ್ಗಳಾಗಿದೆಯಲ್ಲ, ಆ ದಾಖಲೆಗಳನ್ನ ಅವರಿಗೆ ನಮಗೆ ಜಮೀನು ಬಿಡಿಸ್ಕೊಡಿ ಅಂತ ಕೊಟ್ಟಿದ್ದೀವಿ. ಒಂದು 5 ಸಾರಿ ಕೊಟ್ಟಿದ್ದೀನಿ. ಎಲ್ಲ ಎಕ್ಸ್ಪ್ಲೇಮೆಂಟ್ ಇದೆ, ಕೊಟ್ಟಿರ್ತೀವಿ. ಆಯಿತು, ಸ್ಪಾಟ್ ಮಾಡ್ತಾರೆ ಇನ್ಸ್ಪೆಕ್ಷನು, ಅದು ಅಂತ ಒಂದು FIR ಹಾಕ್ತಾರೆ. ಅಲ್ಲಿ ಹೋಗಿ ಗಲಾಟೆ ಮಾಡಬೇಡ ಅಂತ ಹೇಳ್ತಾರೆ, ಬಿಡ್ತಾರೆ ಅಷ್ಟೇ. ಪುನಃ ಇನ್ನೇನು ಆಚೆ ತಗೊಳ್ಳೋದು. ಇಂಬರ ಕೊಟ್ಟಿಲ್ಲ, FIR ಹಾಕಿದ್ದಾರೆ. ಪೊಲೀಸ್ನವ್ರ ಮೇಲೆ ಅಂತ ಏನಿಲ್ಲ, ನ್ಯಾಯ ಕೊಡಿಸಿ ಪೊಲೀಸ್ನವರು ಮನ್ಸು ಮಾಡಿದ್ರೆ ನ್ಯಾಯ ಕೊಡಿಸ್ಬೋದು. ಏನಿಲ್ಲ, ಇಷ್ಟೇ. ಅವರು ನಿಮ್ಗಿದ್ರೆ ನೀನು ಹೋಗು, ಅವ್ರದ್ದಿದ್ರೆ ಹೋಗಿ. ಕೋರ್ಟ್ ಪರ್ಮನೆಂಟ್ ಇಂಜೆಕ್ಷನ್ ಇದೆ, ಆ ಪರ್ಮನೆಂಟ್ ಇಂಜೆಕ್ಷನ್ ಇರೋ ಜಾಗಕ್ಕೆ ಹೆಂಗೆ ಹೋಗ್ತೀಯಾ? ಕಳೆದುವರೆ ಗಲಾಟೆ ಮನೆಯಲ್ಲ ಹೊಡೆದ್ರಲ್ಲ, ಅವಾಗ ವರದಿ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಒಂದು ಸಮಾಧಿ ಇದೆ. ಸುಮಾರು ವರ್ಷದಿಂದ ನಾವು ಸಮಾಧಿ ಅಲ್ಲೇ ಇದೆ ನಮ್ಮ ತಂದೆಯವರು. ಕೇಳಿ ನಮ್ಮ ತಂದೆ ಆಮೇಲೆ ಫೋಟೋಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದ್ರು. ಹೇಳಿ. ಅಂದ್ರೆ ಮೂಲ ಜಮೀನಿಗೆ ಹಕ್ಕುದಾರರು ನಾವು ಅಂತ ಹೇಳಿ. ಆ ಮನೆಯನ್ನು ಹೊಡ್ಸಾಕೋರು, ನಮ್ಗೆ ದೌರ್ಜನ್ಯ ಮಾಡಿದ್ರು ಅಂತ ಹೇಳಿ. ಆ ಊರವರು ಕೂಡ ಕೆಲವೊಬ್ರು ಅವ್ರ ಪರವಾಗಿ ಬಂದು ಮಾತಾಡೋದು. ಹೇಳಿ, ಈ ವಿಚಾರವಾಗಿ ಏನ್ ಹೇಳ್ತಾರೆ ಹೇಳ್ತೀನಿ ಕೇಳಿ. 2002 ಅವ್ರ ತಂದೆ ತೀರೋರು. ಇಮ್ಮಿಡಿಯೇಟಾಗಿ ನನಗೆ ಫೋನ್ ಮೆಸೇಜ್ ಬಂತು. ಅಲ್ಲಿಂದ ಸೀದೆ MK ದೊಡ್ಡಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಲಾಟ್ ಮಾಡಿದೆ. ಸ್ವಾಮಿ, ನನ್ನ ಜಮೀನಲ್ಲಿ
ಸಾಕ್ಷಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕಾಂತರಾಜು ಅವ್ರ ತಂದೆ ಊಲ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಸ್ಟೇಷನ್ಗೆ ಕೊಟ್ಟೆ, ಕಂಪ್ಲೇಂಟ್ ಕೊಟ್ಟೆ. ಅವರು ನನಗೊಂದು NCR ಎಲ್ಲ ಮೇಂಟೈನ್ ಮಾಡಿದ್ದೀನಿ. NCR ಕೊಟ್ಟರು, ನೋಡ್ರಿ ಅಲ್ಲಿ ಸೆಂಟಿಮೆಂಟ್ ಆಗುತ್ತೆ ನೋಡ್ರೆ, ಒಂದು ಡೆಡ್ ಬಾಡಿ ತೊಗೊಂಡೋಗಿ ಯಾರ್ದು ಜಮೀನಲ್ಲಿ ಹಾಕ್ಬಿಟ್ರೆ ಓನರ್ಶಿಪ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗ ಅಲ್ಲಿ ಹೋಗಿ ನಾವು ಸೀನ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಡೆಡ್ ಬಾಡಿ ಹತ್ರ. ಹಾಕ್ಕೊಳ್ಳಿ ಬಿಡ್ರಿ ಅಂತ MK ದೊಡ್ಡಿ ಪೊಲೀಸ್ನವರು ನನಗೊಂದು NCR ಕೊಟ್ಟರು. ಐ ಹ್ಯಾವ್ ಲಾಡ್ಜ್ ದಿ ಕಂಪ್ಲೇಂಟ್ ಆನ್ ದಿ ಸೇಮ್ ಡೇ. ಆಯಿತಾ? ಅವ್ರ ತಾಯಿ ಅವ್ನು ಇದೆಲ್ಲ ಮಾಡ್ತಾ ಇದ್ದು ಜಸ್ಟ್ ಟು ಕ್ರಿಯೇಟ್ ದ ವಿಟ್ನೆಸ್, ಬಿಕಾಸ್ ಈ ಡೋಂಟ್ ಹ್ಯಾವ್ ಎನಿ ಡಾಕ್ಯುಮೆಂಟ್ಸ್ ಏನೂ ಇಲ್ಲದೆ ಇರೋದ್ರಿಂದ ವಿಟ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಮಾಡ್ದ. ಆಮೇಲೆ ಅವ್ರ ತಾಯಿ ಸಿಕ್ಕವರು 2014 ಇಮ್ಮಿಡಿಯೇಟಾಗಿ ನಮ್ಮ ಫ್ರೆಂಡ್ಸು ಫೋನ್ ಮಾಡಿದ್ರು, ನೋಡಿ ಅವ್ರ ತಾಯಿ ವೆಂಕಮ್ಮನ ಅಲ್ಲಿ ಆಗ್ತಾ ಇದ್ದಾರೆ ಇದೆ ಅಂತ. ತಕ್ಷಣ ನಾನು ಸೀದಾ MK ದೊಡ್ಡಿಗೆ ಹೋದೆ, ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದೆ. ಅವ್ರು ನಿಮ್ಮ ಸಬ್ ಇನ್ಸ್ಪೆಕ್ಟ್ರು ಬಿಟ್ರಿಯಪ್ಪ, ಅವ್ರು ಎಲ್ಲಾರ ಊದ್ಕೊಳ್ಳಿ, ಊದ್ಕೊಂಡ್ಬಿಟ್ರೆ ನಿಮ್ಮ ಜಮೀನು ಅವ್ರು ಕೊಟ್ಟೋಗ್ತದೇನ್ರಿ, ಕೋರ್ಟಲ್ಲಿ ಏನಾಗುತ್ತೋ ಅದು ಫೈನಲ್ ಡಿಸೈಡ್ ಆಗುತ್ತೋ ಅವ್ರಂತ NCR ಕೊಟ್ಟರು. ಇದಕ್ಕಿಂತ ಏನು ಮಾಡಬೇಕು ಹೇಳಿ ಸರ್? ಈಗ ಮನೆದು ಅವ್ರ ಗ್ರಾಮ ಪಂಚಾಯತ್ ಹೋಗಿ ರೇಷನ್ ತಗೊಂಡಿದ್ದೀವಿ, ಹೇಳಿ ಅದನ್ನ ನಾವೇ ಕಟ್ಟಿದ್ದು ಅಂತ ಅವ್ರು ಹೇಳ್ತಾರೆ. ಕಟ್ಟಿದ್ದು ನಾನೇ, ಗ್ರಾಮ ಪಂಚಾಯತಿ ಈಗ ಹೈಕೋರ್ಟಲ್ಲಿ ಇದೇ ವಿಷಯ RSA ಡಿಸಿಷನಲ್ಲಿ ಸುಧೀನ್ ರಾವ್ ಮುಂದೆ ಸದಾಶಿವಪ್ಪ ಅವರ ಸೀನಿಯರ್ ಅಡ್ವೊಕೇಟ್ ಆರ್ಗ್ಯೂ ಮಾಡಿದ್ರು. ಜಡ್ಜ್ ಏನು ಹೇಳಿದ್ರು ಗೊತ್ತಾ? ನೋಡ್ರಿ, ಮನೆ ಕುಮಾರಿಗೌಡ ಕಟ್ಟಿದ್ದಾನೆ ಅಂತ ಕುಮಾರಿಗೌಡ ಹೇಳ್ತಾನೆ, ವಿರಾಮ್ ಕಟ್ಟಿದ್ದಾನೆ ಅಂತ ವಿರಾಮ್ ಹೇಳ್ತಾನೆ. ದಟ್ ಈಸ್ ಇಮ್ಮೆಟೀರಿಯಲ್ ಟು ದಿ ಕೋರ್ಟ್. ಈ ಮಿಸ್ಟರ್ ಸದಾಶಿವಪ್ಪ, ನೀವು 40 ವರ್ಷ 50 ವರ್ಷ ಪ್ರಾಕ್ಟೀಸ್ ಮಾಡಿದ್ರಿ. ಈವನ್ ಡೈಮಂಡ್ ಈಸ್ ದೇರ್ ಇನ್ ದಟ್ ಲ್ಯಾಂಡ್ ಯಾರಿಗೆ ಟೈಟ್ಲ್ ಓನರ್ಶಿಪ್ ಡಿಕ್ಲೇರ್ ಆಗ್ತದೋ ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದಟ್ ಲ್ಯಾಂಡ್ ಓನರ್ ಅಂತಲೇ ಜಡ್ಜ್ಮೆಂಟ್. ಯಾವುದೇ ಹೋಗಿ ಶಿವಪ್ಪ ಹೇಳಿದ್ದಾರೆ ಜಡ್ಜ್ಮೆಂಟಲ್ಲಿ, ಅದೇ ಜಡ್ಜ್ಮೆಂಟಲ್ಲಿ. ನನಗೆ ಕೋರ್ಮಂಗಲದಲ್ಲಿ 4061 ಸೈಟ್ ಇದೆ. ನಾನು ಪ್ರತಿ ದಿವಸ ಶ್ರೀರಂಗಪಟ್ಟಣ ನಮ್ಮ ಊರಿಗೆ ಹೋಗ್ತಾ ಇರ್ತೀನಿ, ಪಾಂಡಪುರಕ್ಕೆ. ಸೆಕೆಂಡ್ ಸ್ಯಾಟರ್ಡೆ ಹೋಗ್ಬಿಟ್ಟು ಒಂದು ಶೆಡ್ ಹಾಕ್ಬಿಟ್ಟು, ನೀವು ಕರೆಂಟ್ ತಗೋಬಿಟ್ಟು ಯಾರು ಇನ್ಫ್ಲೂಯೆನ್ಸ್ ಮಾಡಿ ಕರೆಂಟ್ ತಗೋಬಿಟ್ಟು ಸೈಟ್ ನಂದೇ ಅಂದರೆ ನಾನು ಎಲ್ಲಿ ಹೋಗ್ಬೇಕು ಮಾರಯ್ಯ ಅಂತ ಅಡ್ವೊಕೇಟಿಗೆ ಕೇಳಿದ್ದಾನೆ. ಅದೇ ರೆಕಾರ್ಡ್ ಆಗಿದೆ. ಆ ಥರ ಆಗಿದೆ. ನೀವು ಕುಮಾರಿಗೌಡನ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತಾ ಇರೋಕ್ಕೆ ಕ್ರಿಮಿನಲ್ ಐಡಿಯಾಗಳು ಅಂತ ಓಪನ್ ಕೋರ್ಟಲ್ಲಿ ಬೈದಿದ್ದಾರೆ. ನಿಮ್ಗೆ ಈ ಜಮೀನಿನಲ್ಲಿ ಸರ್ ನಿಮ್ಗೆ ಏನೇ ಡೌಟ್ ಇದ್ರೆ ಕೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇದ್ರ ಮೋಸಾದಾಗ ನನ್ನ ಡಾಕ್ಯುಮೆಂಟು G9 200% G9. ಅವನ ಹತ್ರ ಎಕ್ಸೆಪ್ಟ್ 4 acres ಈ ಡೋಂಟ್ ಹ್ಯಾವ್ ಎನಿ ಡಾಕ್ಯುಮೆಂಟ್ಸ್, ಎನಿ ಪೇಪರ್. ಅದೇನಾದ್ರು ಇದ್ದರೆ ನಾನು ಬಿಟ್ಕೊಡೋಕ್ಕೆ ವಾಲಂಟ್ರಿಯಾಗಿ ರೆಡಿಯಾಗಿದ್ದೀನಿ. ಜನರಲ್ ಕ್ಯಾಟಗರಿ 50 ಅವಾಗ ಅಪ್ಲಿಕೇಶನ್ ನೋಟಿಫೈ ಮಾಡಿದ್ರು ಎಲ್ಲ ಬೆಂಗಳೂರು ಡಿಸ್ಟ್ರಿಕ್ಟ್ ಸೌತಲ್ಲಿ. 57 ಜನಕ್ಕೆ ಆಗಿದೆ. ಅದು ಗ್ರ್ಯಾಂಟ್ ಕಮಿಟಿನಲ್ಲಿ ಹೋಗ್ಬಿಟ್ಟು 57 ಜನಕ್ಕೆ DC AC ಲೆವೆಲ್ ಅವರ ಕೆಪಾಸಿಟಿ ಬಗ್ಗೆ ನನಗಾಗಿರೋದು AC ಲೆವೆಲಲ್ಲಿ. ಜನರಲ್ ಕ್ಯಾಟಗರಿ ಆವಾಗ ನನ್ನೊಬ್ಬನಿಗೆ ಅಲ್ಲ, ನನ್ನ ಜೊತೆಯಲ್ಲಿ ಒಂದು 12 ಜನಕ್ಕೇನೋ 9 ಎಕರೆ 9 ಜನಕ್ಕೆ ಆಗಿದೆ ಅವಾಗ. ಅವ್ರು ಹೇಳ್ತಾರೆ ನಮ್ಮ ತಂದೆ ಸೇನೆಯಲ್ಲಿ ಕೆಲಸ ಮಾಡಿದ್ರು, ಅದರ ಆಧಾರದ ಮೇಲೆ ನಮಗೆ ಗ್ರಾಂಟ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಕರೆಕ್ಟ್, ಐ ವಿಲ್ ಅಗ್ರಿ. ಅದೇನು ಡಿಲೇ ಮಾಡ್ತಾ ಇಲ್ವಲ್ಲ ಅದನ್ನು ನೋಡಿ. ನನಗೂ ಅವ್ರಿಗೆ ಗ್ರಾಂಟರಿಗೆ 11 ವರ್ಷ ಡಿಫ್ರೆನ್ಸ್. ನಾನು 11 ವರ್ಷ ಅರ್ಲಿಯರ್ ಗ್ರಾಂಟಿಂಗ್. ಯಾವ ಇಸ್ವಿ ಸರ್ ನಿಮ್ಮದು? 71. ಅವ್ರದ್ದಾಗಿರೋದು 15/10/1980. 15/10/1980. ನಾನು ಅವ್ರ 4 ಎಕರೆಗೆ ಮಿಲಿಟ್ರಿ ಕೋಟಾದಲ್ಲಾಗಲಿ ಜನರಲ್ ಕ್ಯಾಟಗರಿಯಲ್ಲಿ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಆಗಿದೆ. ಅವ್ರಿಗೆ ಕೋರ್ಟು ಕೊಟ್ಟಿದ್ದಾರೆ ಗ್ರ್ಯಾಂಡ್ ಸರ್ಟಿಫಿಕೇಟ್. ನಾನು ಕೊಟ್ಟಿದ್ದೀನಿ, ಅವರು ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದಿ ಗ್ರ್ಯಾಂಡ್ ಸರ್ಟಿಫಿಕೇಟ್ ಅವನದು ಕೋಡಾಗಿದೆ, ನಂದು ಕೋಡಾಗಿದೆ. ನನಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಮ್ಮದು ಶೆಡ್ಯೂಲ್ ಫಿಕ್ಸ್ ಆಗಿದೆ, ಅವನಿಗೂ ಶೆಡ್ಯೂಲ್. ನಂಗೆ 72ನಲ್ಲೇ ಫಿಕ್ಸ್ ಆಗಿದೆ, ಅವನಿಗೆ 2000 ಇಶ್ಯೂಲಿ ಫಿಕ್ಸ್ ಆಗಿದೆ. ಬೌಂಡ್ರಿ ಫಿಕ್ಸ್ ಆದಮೇಲೆ ದೇರ್ ಎಂಡ್ಸ್ ದಿ ಮ್ಯಾಟರ್. ಇದೆ 4 ಎಕರೆಗೆ ಆಧಾರ ಇದೆ. ನಮ್ಗೆ ಮಂಜೂರಾಗಿರೋ ಜಾಗನೇ ಬೇರೆ, ನಮ್ಗಾಗಿರೋ ಜಾಗ, ನಮ್ ಜಾಗಕ್ಕೆ ಬಂದಿದ್ದು ಅವರು ಹೊಸ ನಂಬರ್ ತಿದ್ದುಪಡಿ ಮಾಡ್ಕೊಂಡು ನಮ್ ಜಾಗಕ್ಕೆ ಬಂದಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಈಗ ಈ ಆರೋಪ ಎಲ್ಲ ಮುನ್ಸಿಫ್ ಕೋರ್ಟಿಂದ ಹೈಕೋರ್ಟ್ವರೆಗೂ ಆರ್ಗ್ಯುಮೆಂಟ್ ನಡೆದಿದೆ. ಅದೆಲ್ಲ ರಿಕಾರ್ಡ್ ಆಗಿದೆ. ಇವ್ರದೇ ಬೇರೆ ಅವ್ರದ್ದೇ ಬೇರೆ ಕೋಡ್ ಆಗಿದೆ. ಎಲ್ಲ ಕೋಡ್ ನಂಬರ್ ಮೇಲೆ ಎಲ್ಲ ಡಿಸೈಡ್ ಆಗಿದೆ. ಈ ನಂಬರ್ಗೂ ಆ ನಂಬರ್ಗೂ ಸಂಬಂಧ ಇಲ್ಲ, ಇದೇ ಬೇರೆ ಅದೇ ಬೇರೆ ಅಂತ ಐಡೆಂಟಿಫೈ ಆಗಿ ಜಡ್ಜ್ಮೆಂಟ್ ಬಂದಿದೆ. ಸುಪ್ರೀಂ ಕೋರ್ಟ್ ಹೋಗಿದ್ರು ಅವರೇ ಹೋಗಿದ್ದಾರೆ, 2 ಸಾರಿ ಹೋಗಿದ್ದಾರೆ. ಈ ಬೌಂಡ್ರಿ ಫಿಕ್ಸ್ ಮಾಡಬೇಕು 1 ಸಲ ಹೋದ್ರು, ಆಮೇಲೆ ಈ RSA ಜಡ್ಜ್ಮೆಂಟಲ್ಲಿ 1 ಸಲ ಹೋದ್ರು, 2 ಟೈಮ್ಸ್ ಹೋಗಿದ್ದಾರೆ.